ಇದು ಶ್ರೀ ನಂದಿಹೊಳೆ ಭೂತೇಶ್ವರ ದೇವಸ್ಥಾನ. ತುಂಬ ಚೆನ್ನಾಗಿರೋ ಒಂದು ಸಣ್ಣ ಗುಡಿ ಭೂತೇಶ್ವರಂಗೆ. ಈ ಭೂತೇಶ್ವರ ಕಾಡೆಲ್ಲ ಕಾಪಾಡೋನು. ಅದಕ್ಕೋಸ್ಕರ ಇಲ್ಲೆಲ್ಲ ಬರುವಂಥವರು ಪಿಕ್ನಿಕ್ಕಿಗೆ, ಪೂಜೆಗೆ, ಅದಕ್ಕೆ ಇದಕ್ಕೆ ಈ ಥರ ಕಸ ಬಿಸಾಕ ಹೋಗಬಾರ್ದು. ಏನಪ್ಪ ಅಂದರೆ ನಮ್ಮ ಯಾವ ದೇವರು ಮೆಚ್ಚೋದಿಲ್ಲ ಕಸ ಬಿಸಾಕಿದರೆ. ಈ ಥರ ಏನೆಲ್ಲ ಕಸ ಅಂದರೆ ಪೇಪರ್ ಕಪ್ ಆದರೂ ಕೊಳ್ತೋಗುತ್ತೆ ಅಂತ ಹೇಳ್ಬೋದು. ಏನಾಗೋದಿಲ್ಲ, ಮಳೆ ಬಂದಾಗ ಕೊಳ್ತೋಗುತ್ತೆ. ಆಮೇಲೆ ಆ ಪ್ಲಾಸ್ಟಿಕ್ಕು ದಯವಿಟ್ಟು ಬಿಸಾಕಬೇಡಿ. ನಿಮ್ಮ ಪ್ಲಾಸ್ಟಿಕ್ ನೀವು ತಗೊಂಡು ನಿಮ್ಮ ಊರಿಗೆ ಹೋಗಿ. ಆಮೇಲೆ ಪಿಕ್ನಿಕ್ ಮಾಡಿದಾಗ ಕಚ್ಚಡ ಎಲ್ಲ ಬಿಸಾಕಿ ಗಲೀಜು ಮಾಡಿ ದಯವಿಟ್ಟು ಹೋಗಬೇಡಿ. ನೀರು ಬಾಟ್ಲೆಲ್ಲ ತಂದು ಬಿಸಾಕಬೇಡಿ. ಇಲ್ಲೆಲ್ಲ ಕ್ಲೀನಾಗಿ ಜೋಪಾನಾಗಿ ಇಟ್ಕೊಳ್ಳಿ. ಯಾಕೆಂದರೆ ನಮ್ಮ ಕರ್ನಾಟಕ ಒಂದು ಭಾರಿ ಸುಂದರವಾದ ಪ್ರದೇಶ. ಮತ್ತು ಇಲ್ಲೆಲ್ಲ ಹುಟ್ಟಕ್ಕೆ ನಮ್ಮೆಲ್ಲ ಪುಣ್ಯವಂತರು. ಅದಕ್ಕೋಸ್ಕರ ಒಂದು ಒಳ್ಳೆ ಪರಿಸರ ಇರೋದು, ಗಿಡಮೂಲಿಕೆ ಎಲ್ಲ ತುಂಬಿರುವಂಥ ಜಾಗ, ದೇವರು ಸ್ಥಳ ಅಂತಾದಮೇಲೆ ದೇವರು ವನ ಅಂತಾದಮೇಲೆ ಕ್ಲೀನಾಗಿ ಇಡಬೇಕು. ಮತ್ತು ನಮಗೇನು ಸೇವೆ ಅಂತ ಮಾಡೋಕ್ಕಾಗದಿದ್ರು ಗಲೀಜಾತು ಬಿಸಾಕದೆ ಹೋಗಬೇಕು. ಅಷ್ಟು ಮಾಡಿದರೆ ದೇವರಿಗೂ ಸಂತೋಷ, ಮುಂದಿನ ಬರೋ ಮಕ್ಕಳು ನಮಗೂ ಸಂತೋಷ ಆಗುತ್ತೆ. ಬಂದಾಗ ಕ್ಲೀನಾಗಿದ್ದರೆ ಯಾರೋ ಪೂಜೆ ಎಲ್ಲ ಮಾಡಿ ಹೋಗ್ತಾ ಇದ್ದಾರೆ. ಆದರೆ ವಿಸಿಟರ್ಸು, ಹೋಗೋರು ಬರೋರು, ಟೂರಿಸ್ಟ್ ಜನ, ಅವ್ರು ಸ್ವಲ್ಪ ಗಲೀಜು ಮಾಡಿ ಹೋಗಬಾರ್ದು. ಒಂದು ಜಾಗ ಎಂಜಾಯ್ ಮಾಡಿದ್ವಿ, ಸಂತೋಷ ಆಯಿತು, ಆಮೇಲೆ ಕೊಳಕು ಮಾಡಿ ಹೋಗಬಾರ್ದು. ಅದು ನೀರು ಹರಿಯೋ ಪ್ರದೇಶ, ಯಾವತ್ತೂ ಕೊಳಕು ಮಾಡಬಾರ್ದು.